ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ರಾಜ್ಯದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಕೇಂದ್ರದ ಸಚಿವರು ಆದಂಥ ಶರಣಯ್ಯ ಅವರೇ, ಹಾಗೆ ನನ್ನ ಆತ್ಮೀಯರು ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಗೋಪಾಲಣ್ಣವರೇ, ಹಾಗೆ ಸಚಿವರೇ, ನಮ್ಮ ಒಕ್ಕಲಿಗ ಸಂಘದ ನಿರ್ದೇಶಕರಾದಂಥ ಮಾರೇಗೌಡ್ರೆ, ರತ್ನಮೂರ್ತಿಗೌಡ್ರೆ, ಯಶವಂತ ಕ್ಷೇತ್ರದ ಬಿಜೆಪಿ ವ್ಯಾಪ್ತಿಯ ಅಧ್ಯಕ್ಷರಾದ ಸನ್ಮಾನ್ಯ ಅನಿಲ್ ಚರ್ಗಿದೇವರೇ, ಹಾಗೆ ನಮ್ಮ ಕ್ಷೇತ್ರದ ಗ್ರಾಮಾಂತರ 17 ಪಂಚಾಯತ್ ಶೋಭಾ ಕರಂದ್ಲಾಜೆಯವರು ಈ ಕ್ಷೇತ್ರದ ಶಾಸಕರಿಯಾಗಿ ಮಂತ್ರಿಯಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಎಲ್ಲೋ ಒಂದ್ ಕಡೆ ಕ್ಷೇತ್ರವನ್ನ ಬೇರೆಯವ್ರ ಕೈ ಕೊಟ್ಟು ಹೋದಾಗಿ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಬಹಳ ನೋವನ್ನ ಅನುಭವಿಸಿದೀವಿ. ಇದು ತುಂಬಾ ಹೃದಯದಿಂದ ಇರ್ತಕ್ಕಂಥ ಮಾತು. ನೀವು ಶಾಸಕಿಯಾಗಿದ್ರು, ನಾವು 8ರಲ್ಲಿ ನೀವು ಶಾಸಕಿ ಆದ್ರಿ, ನಾವು 10ರಲ್ಲಿ ಮಹಾನಗರ ಪಾಲಿಕೆಗೆ ಆಯ್ಕೆಯಾಗಿ ನಮ್ಮ ಶ್ರೀಮತಿಯವರು ಬಂದು ಹನುಮಂತೇಗೌಡರು ಎರವಳ್ಳಿಯಿಂದ ಆಯ್ಕೆ ಆದ್ರು, ಅಣ್ಣಪ್ಪರು ಕೆಂಗೇರಿಯಿಂದ ಆಯ್ಕೆ ಆಗಿದ್ರು. ನಾವೆಲ್ಲ ಅಣ್ತಂದಿರಂತೆ ಕೆಲಸ ಮಾಡೋದು. ನೀವು ಯಾವತ್ತೂ ಜಿದ್ದ ರಾಜಕಾರಣವನ್ನ ಮಾಡಲಿಲ್ಲ, ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಲಿಲ್ಲ. ಒಂದೇ ತರ ನಿಮ್ ಕೆಲಸವನ್ನು ಮಾಡ್ಕೊಡ್ತೀವಿ, ನಮ್ಮ ಪಕ್ಷಕ್ಕೆ ಸೇರಿ ಅಂತೇಳಿ ಅವಾರ್ಡನ್ನು ಕೊಡ್ಲಿಲ್ಲ. ನಾವು ಸ್ಟೇಷನ್ಗೆ ಹೋದಾಗ ಇನ್ಸ್ಪೆಕ್ಟರ್ಗಳು ಹೇಳ್ತಿದ್ದು ಒಂದೇ ಮಾತು, ಮೇಡಮ್ ಅವರು ಯಾವ್ದಕ್ಕೂ ಎಂಟ್ರಿ ಆಗಲ್ಲ, ನ್ಯಾಯಪರವಾಗಿ ಕೆಲಸ ಮಾಡಿ, ಯಾರು ಅನ್ಯಾಯಪರವಾಗಿ ಮಾಡಬೇಡಿ, ಸ್ವಾಭಾವಿಕ ನ್ಯಾಯವನ್ನು ಕೊಡಿ ನೀವು ಅಂತ ಹೇಳ್ತಾರೆ ವಿನ ಯಾವುದೇ ಅನ್ಯಾಯವಾಗಿ ಕೇಸ್ಗಳಾಗ್ಸಕ್ಕೆ ಮುಂದಾಗಲಿಲ್ಲ. ಇವರು ನಿಜವಾಗ್ಲೂ ಹೇಳ್ತೀನಿ, ನಾನು ಸೋತಿರ್ಬೋದು. 13ರಲ್ಲಿ ಮೇಡಮ್ ಅವರು ಏನಾದ್ರು ಕೆಜೆಪಿ ರಾಜಾಂಗಕ್ಕೆ ಗೆಲ್ಲಿಲ್ಲ ಅಂದ್ರೆ ಏನಿರ್ತೀವಿ, ಮೇಡಮ್ ಅವ್ರು ಗೆಲ್ತಾ ಇರೋದು ನಾನು ಗೆಲ್ತಾ ಇದ್ದೆ. ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಜನಾಂಗವಾಗಿ ಆಗಿದ್ರು ಮೇಡಮ್ ಅವರು. ಮಹಿಳಾ ಮತದಾರರು ಪರವಾಗಿದ್ರು, 56,000 ತಗೊಂಡು ಏನು ಗೆದ್ದಿದ್ರು, ಅವತ್ತು ಇನ್ನೂ ಒಂದು 70-75 ಸಾವಿರ ತಗೊಂಡು ಗೆಲ್ಬೋದಾಯ್ತು, ಇಲ್ಲ ಏನೋ ರಿಸಲ್ಟ್ ಬಂದಿರೋದು. ಆದ್ರೆ ಅವನಿಗೆ ಅನುಕೂಲ ಮಾಡಿಕೊಟ್ಟು ಹೋಗಿ ಇವತ್ತು ನಿಮ್ಮ ಪಕ್ಷಕ್ಕೆ ಬಂದು ನಿಮ್ಮ ಪಕ್ಷದ ಅಧಿಕಾರವನ್ನು ಉಂಡು ಪಕ್ಷಕ್ಕೆ ದ್ರೋಹ ಬರೆದುಕೊಂಡು ಇವತ್ತು ಓಪನ್ ಆಗಿ ಏನಿವತ್ತು ನಾವು ಜೆಡಿಎಸ್ ಬಿಜೆಪಿ ಇಂಡಿಯಾ ಅಭ್ಯರ್ಥಿಯಾಗಿ AP ರಂಗನಾಥ್ ನಿಲ್ಲಿಸಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರೆ, ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕರ್ಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ನಮ್ಗೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ನಮ್ಗೆ ಯಾವುದೇ ಅಧಿಕಾರ ಕೊಡಿ, ನಮ್ಗೆ ಅಂತಸ್ತು ಕೊಡಿ, ನಮ್ಗೇನೋ ಸಹಾಯ ಮಾಡಿ ಅಂತ ನಂಗೆ ಕೇಳಲ್ಲ. ನೀವು ಬಂದಿದ್ದೀರ, ಪ್ರಮಾಣಪೂರ್ವಕವಾಗಿ ನಾವು ಕೆಲಸ ಮಾಡ್ತೀವಿ. ಈಗ ಇಲ್ಲಿ ಉಳಿದಿರ್ತಕ್ಕಂಥ ಕಾರ್ಯಕರ್ತರು ಒರಿಜಿನಲ್ ಕಾರ್ಯಕರ್ತರು 4 ಸರಿ ನಾವು ಸಪೋರ್ಟ್ ಮಾಡಿದ್ದಾರೆ, ಕೋರ್ಟಿನಲ್ಲಿ 6 ನನ್ನಿಂದ ಹೋಗಿದ್ದಾರೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕ್ರಿಸ್ತರಿಗೆ ತೊಂದರೆ ಕೊಟ್ಟು ತಾಲೂಕಿನಲ್ಲಿ ಸ್ವಲ್ಪ ಮುಖಂಡರುಗಳನ್ನ ಎಳ್ಕೊಂಡು ಹೋದ್ರು. ತಾಲೂಕು ಕೆಲಸ ಮಾಡಕ್ ಬಿಡಲ್ಲ, ಸ್ಟೇಷನ್ ಕೇಸ್ ಹಾಕ್ಸೋದು, ಪ್ರತಿಯೊಂದು ಅಡ್ಡಪಡಿಸ್ತಾ ಇದ್ದಾರೆ. ಆದ್ರೂ ಇಲ್ಲಿ ಉಳಿದಿರ್ತಕ್ಕಂಥ ಕಾರ್ಯಕರ್ತರು ಗಟ್ಟಿ ಕಾರ್ಯಕರ್ತರು, ಯಾರು ಹಣಕ್ಕೆ ಮಾರಾಟ ಮಾಡ್ತಕ್ಕಂಥ ನಮ್ಮ ಕಾರ್ಯಕರ್ತಲ್ಲ. ಹಾಗೆ ಬಿಜೆಪಿ ನನ್ನ ಆತ್ಮೀಯರು ಸ್ನೇಹಿತರು ಕಾರ್ಯಕರ್ತರು ಏನಿದ್ದಾರೆ ಎಲ್ಲ ಗಟ್ಟಿಯಾಗಿ ಉಳಿದಿರ್ತಕ್ಕಂಥವ್ರು. ನೀವು ಬಿಟ್ಟೋದ್ಮೇಲೆ ನೀವು ಹಿಂದೆ ಇರ್ತಕ್ಕಂಥವ್ರು ಗಟ್ಟಿಯಾಗಿ ಉಳಿದಿರ್ತಕ್ಕಂಥವ್ರು ಮಾತ್ರ ಇಲ್ಲಿ ಉಳ್ಕೊಂಡಿದ್ದಾರೆ. ಅವರಿಂದ ಬಂದವರು ಅವರಿಂದ ಹೋಗಿದ್ದಾರೆ. ಇಲ್ಲಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ ನ ಸ್ವಾಭಿಮಾನ ಕಾರ್ಯಕರ್ತಿದ್ದಾರೆ. ನಿಮ್ಮ ಗೆಲುವಾಗಿ ಹಗಲು ಶ್ರಮಿಸ್ತೀವಿ, ದುಡಿತೀವಿ, ಗೆಲ್ಲಿಸ್ತೀವಿ, ಗೆಲ್ತೀವಿ. ಆದ್ರೆ ನಾವು ಗೆದ್ಮೇಲೆ ನಮ್ಮ ಕಾರ್ಯಕರ್ತರಿಗೆ ನೀವು ನೋಡಿ 2008ರಲ್ಲಿ 8ವರೆಗೂ ತಾರೀಕು ಹೋಗಿ ಜೆಡಿಎಸ್ MLA ಇದ್ರು. 89ರಿಂದ ಇಲ್ಲಿವರೆಗೂ ಜೆಡಿಎಸ್ MLA ಇಲ್ಲ. ಶ್ರೀನಿವಾಸ್ ಅವರು ಹೋದ್ಮೇಲೆ 80ರಿಂದ 94ವರೆಗೂ SMS, 94ರಿಂದ 2004ವರೆಗೂ ಅಶೋಕ್ ಅವರು, 2008ವರೆಗೂ 2008 ನೀವು ಬಂದ್ರಿ. ಅಷ್ಟು ಎಲ್ಲರಿಗೂ ನ್ಯಾಯವನ್ನು ಕೊಟ್ಟು ಯಾವುದೇ ಪಾರ್ಸಾಲಿಟಿ ಮಾಡಲಿಲ್ಲ. ಅದೊಂದು ಸಂತೋಷ ಇದೆ ನಮಗೆ. ನೋಡಿ ಬಂದ ಮೇಲಂತೂ ನಮ್ಗೆ 5 ವರ್ಷಗಳ ಕಾಲ 13ರಿಂದ 18ವರೆಗೆ ಗಡಪ ಆರಾಮ ಮಾಡಿದ್ದಾರೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು.
ನಂತರ ಬಿಜೆಪಿ ಬಂದು ಮಂತ್ರಿಯಾಗಿ ಅಲ್ಪ ಸ್ವಲ್ಪ ಜನ ಅವ್ರ ಹಿಂಬಾಲಕರಿಗೆ ಸಹಾಯ ಮಾಡಿದ್ದಾರೆ. ಒರಿಜಿನಲ್ ಬಿಜೆಪಿ ಕಾರ್ಯಕರ್ತರಿಗೆ ಮಾಡಿಲ್ಲ ಅನ್ನೋದನ್ನ ನನಗೆ ತಿಳುವಳಿಕೆ ಬಂದಿದೆ. ಹಾಗಾಗಿ ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡೋದಿಷ್ಟೇ, ನಾವ್ಯಾರು ಕುತಂತ್ರ ರಾಜಕಾರಣಿಗಳಲ್ಲ, ನಂಬಿಸಿ ಕೈಕೊಳ್ಳುವಂತ ವ್ಯಕ್ತಿಗಳು ಅಲ್ಲ. ನಮ್ಮ ಪಕ್ಷದಲ್ಲಿಲ್ಲ, ನಿಮ್ಮ ಪಕ್ಷದಲ್ಲಿಲ್ಲ. ಮುಂದೆ ಗೆದ್ದ ನಂತರ ನಾವು ನಮ್ಮ ಕಾರ್ಯಕರ್ತರು ಆಗುವಂತ ಕೆಲಸಗಳು ಮಾಡ್ಕೊಳ್ಳಿ, ಆಗಿರೋದು ನೀವು ಮಾಡಬೇಡಿ. ಯಾರೋ ಬಂದು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಬೇಕು ಅಂತ ನೀವು ಕೊಡ್ಸೋಕ್ಕಾಗಲ್ಲ. ಸಣ್ಣ ಪುಟ್ಟ ರಿಪೇರ್ ಆಗುವಂತ ಕೆಲಸಗಳನ್ನ ಅವರು ನಮ್ಮವರನ್ನ ಭಾವನೆ ಇಟ್ಕೊಂಡು ನೀವು NDA ಅಭ್ಯರ್ಥಿ, ಓನ್ಲಿ ಬಿಜೆಪಿ ಅಭ್ಯರ್ಥಿ ಅಲ್ಲ. ಹಾಗಾಗಿ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಮತ್ತೆ ನೀವು ನಿಮ್ಮ ಗೆಲುವಾಗಿ ನಮ್ಮ ಕಾರ್ಯಕರ್ತರು ಮುಖಂಡಗಳೆಲ್ಲ ಅಭಿನಂದನೆ ನಿಂತು ಗೆಲ್ಸ್ತೀವಿ ಅನ್ನೋ ಮಾತಾ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಕೈ ಎತ್ತಿ ಜೋರಾಗಿ ಶೋಭಾ ಮೇಡಮ್ ಅವ್ರನ್ನ ಗೆಲ್ಸ್ತೀವಿ ಅಂತ ಹೇಳಿ ಇವತ್ತು ಪ್ರತಿಜ್ಞೆಯನ್ನ ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳಕ್ಕೆ ಸಭೆಯನ್ನ ಕರೆದಿದ್ದೀನಿ. ದಯಮಾಡಿ ಹೋರಾಡು ಚಪ್ಪಾಳೆಯೊಂದಿಗೆ ನೀವು ಕಾಂಗ್ರೆಸ್ ಹೇಳ್ತಾರೆ ಅಧಿಕಾರ ಇದೆ, ನಿಮ್ನ ಹಂಗ್ ಮಾಡ್ತೀರಿ ಹೆಂಗ್ ಮಾಡ್ತೀರಿ, ಇಲ್ಲಿ ಬಂದ್ಬಿಡಿ ಅಲ್ಲಿ ಬಂದ್ಬಿಡಿ, ನಿಮ್ ನನಗೂ ಕರೀತಾ ಇದ್ದಾರೆ, ಎಲ್ಲರಿಗೂ ಕರೀತಾ ಇದ್ದಾರೆ. ಯಾವುದು ಮಾಡೋದಿಲ್ಲ. ಅವ್ರ ಹಣದ ಆಸೆಗೆ ಹೋಗ್ಬಿಡಿ. ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ಪಕ್ಷದ ಸೇವೆಯನ್ನ ಮಾಡ್ತಕ್ಕಂಥ ಸಹೋದರಿ ಶೋಭಾ ಕರಂದ್ಲಾಜೆಯವರ ನಾವು ನೀವೆಲ್ಲರ ಸೇರಿ ಗೆಲ್ಸ್ಕೋಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ದಯಮಾಡಿ ನಿರ್ವಹಿಸ್ಕೊಡ್ಬೇಕು ಅಂತ ಹೇಳಿ ನನ್ನ ಕೈ ಬಂದು ತಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತಾ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ. ನಾನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಜೈ ಕನ್ನಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.